ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 3ನೇ ತರಗತಿ ಸವಿ ಕನ್ನಡ ಅಭ್ಯಾಸಹಿತ ಪಠ್ಯಪುಸ್ತಕದ ಭಾಗ 1 ಪುಸ್ತಕ ಇದು. ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಿಳಿಸಿದ್ದೀನಿ. ಯಾವ್ದ್ರ ಬಗ್ಗೆ ತಿಳಿಸಿದ್ದೀನಿ ಅಂದ್ರೆ ಇಲ್ಲಿ ಸುಲಭವಾಗಿ ಚಿಕ್ಕ ಚಿಕ್ಕ ಉತ್ತರಗಳನ್ನ ತಿಳಿಸ್ತಾ ಹೋಗಿದ್ದೀನಿ. ಯಾವ್ಯಾವ್ದ್ರ ಬಗ್ಗೆ ಇಲ್ಲಿ ಪರಿವಿಡಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ತುತ್ತೂರು ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಆ ನಂತರ ನನ್ನ ಕನಸಿನ ಬಗ್ಗೆ ತಿಳ್ಕೊಂಡ್ವಿ. ಸ್ವಾತಂತ್ರ್ಯ ದಿನಾಚರಣೆ ಕುರಿತು ತಿಳ್ಕೊಂಡ್ವಿ. ಈಗ ಏನ್ ತಿಳಿತಾ ಇದೀವಿ ಅಂದ್ರೆ 4ನೇದಾಗಿರ್ತಕ್ಕಂತಹ ಇಲ್ಲಿ ಪದ್ಯ ಯಾವುದು ಅಂದ್ರೆ ಕಂದ. ಹಾಗಾದ್ರೆ ಈ ಒಂದು ಕಂದ ಪಂದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಅಭ್ಯಾಸಗಳನ್ನ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಎಲ್ಲವನ್ನ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿ ಬರೀಬೇಕು ಅದನ್ನ ತಿಳಿಸ್ತಾ ಹೋಗ್ತೇನೆ. ಪದಗಳ ಅರ್ಥನ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ಮಕ್ಕಳೇ, ಮೊದಲು ಇಲ್ಲಿ ಪದಗಳ ಅರ್ಥ ಅಂತಕ್ಕಂಥ ತಿಳಿಬೇಕಾಗುತ್ತೆ. ಯಾಕೆ ತಿಳಿಬೇಕು ಅಂದ್ರೆ ನಿಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಏನಾಗುತ್ತೆ, ಈ ಪದ್ಯವನ್ನು ಓದುವಾಗ ಇದರ ಅರ್ಥ ಏನು ಅಂತ ನಿಮಗೆ ಗೊತ್ತಾಗಲ್ಲ. ಆಗ ಪದಗಳ ಅರ್ಥ ನಾವು ತಿಳ್ಕೊಂಡ್ವಂತೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗಾದ್ರೆ ಇಲ್ಲಿ ನೋಡ್ತೋಣ. ಕುಡಿ ಅಂತ ಬಂತಂತ ತಿಳ್ಕೊರಿ. ಅದಕ್ಕೆ ಅರ್ಥ ಏನಂದ್ರೆ ಚಿಗುರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಅಲಗು, ಅಲಗು ಅಂದ್ರೆ ಅರ್ಥ ಏನಂದ್ರಿಗಿನ ಕತ್ತಿಯ ಅಂಚಿಗೆ ನಾವು ಅಲಗು ಅಂತ ನಾವು ಕರಿತೇವೆ. ಎಸಳು ಅಂದ್ರಿಗಿನ ಹೂವಿನ ದಳ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕಿರಿ ಕಿರಿ ಅಂದ್ರೆ ಕಾಟ ಅಂತಕ್ಕಂಥ ಅರ್ಥ ಕೊಡುತ್ತೆ. ಬಂಗಾರ ಅಂದ್ರೆ ಚಿನ್ನ ಅಂತಕ್ಕಂಥ ಅರ್ಥ ಕೊಡುತ್ತೆ. ಚಂಜೀಯ, ಚಂಜೀಯ ಅಂದ್ರೆ ಸಂಜೀಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? ರೈಟ್. ಅದಾದ ನಂತರ ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾನೆ ಮೊದಲು ನೋಡ್ತಗೊಂಡ್ವಾ. ಎಸ್, ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾನೆ ಇಲ್ಲಿ ಆ ಅಂತಕ್ಕಂಥದ್ದು. ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸಿ ಅಂತ ಹೇಳಿದಾನೆ. ಓಕೆನಾ? ನೀವು ಪದ್ಯ ಚೆನ್ನಾಗಿ ಕಂಠಸ್ಥ ಹಾಕಿರ ಅಂತ ತಿಳ್ಕೊಡ್ರಿ. ಆಗ ಮುಂದಕ್ಕೆ ಏನಿದೆ ಈಸಿಯಾಗಿ ಬರೀತೀರಾ. ಎಸ್, ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ. ಮೊದಲನೇದು ಅಳುವ ಕಂದನ ತುಟಿಯು. ಅಳುವ ಕಂದನ ತುಟಿಯು ಹೆಂಗಿರ್ತವೆ ಅಂದ್ರೆ ಎಸ್, ಅವಳದ ಕುಡಿ ಹಂಗ ಅಂತಕ್ಕಂಥದ್ದು. ಓಕೆ. ಅಂದ್ರೆ ಏನೇದು ಆಡಿಬ ನನ್ನ ಕಂದ ಏನ್ ಮಾಡ್ತಾರೆ, ಅಂಗಾಲ ತೊಳೆ ದೇನ ಅಂತಕ್ಕಂಥದ್ದು. ಓಕೆ. 3ನೇದು ಕೂಸು ಇದ್ದ ಮನೆಗೆ ಏನು, ಮೊದಲನೇ ಸಾಲ ಇದೆಯಲ್ಲ, ಬೀಸನಿಗೆ ಯಾತಕ. ಓಕೆ. 4ನೇದು ಕಂದಾನ ಕಿರಿಕಿರಿ ಇಂದೇನು ಹೇಳಲಿ. ಓಕೆನಾ? ಇದು ಓಕೆನಾ? ಈಸಿಯಾಗಿ ಪದ್ಯ ಕಲಿತು ಈಸಿಯಾಗಿ ಮುಂದಕ್ಕೆ ಹೇಳ್ತಾ ಹೋಗ್ತೀರಾ. ಎಸ್, ಅದ ಅಂತ ಏನ್ ಕೊಟ್ಟಿದ್ದಾರೆ ನೋಡ್ತೋಣವಾ. ಎಸ್, ಅದಾದ ನಂತರ ನೋಡಿ ಮಕ್ಕಳೇ, ಇಲ್ಲಿ ಆ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸು ಅಂತ ಕೇಳಿದ್ದಾರೆ. ನಿಮ್ಮ ಶಿಕ್ಷಕರು ಪೆನ್ಸಿಲ್ಲೇ ಬರೆದ್ರೆ ಪೆನ್ಸಿಲ್ಲೇ ಬರಿತಾ ಹೋಗಿ, ಅಥವಾ ಪೆನ್ನಲ್ಲೇ ಬರಿ ಅಂದ್ರೆ ಪೆನ್ನಲ್ಲೇ ಬರಿತಾ ಹೋಗಿ. ಓಕೆ. ನಿಮ್ಮ ಶಿಕ್ಷಕರು ಯಾವ ರೀತಿಯಾಗಿ ಹೇಳ್ತಾರೆ ಅದಕ್ಕೆ ಹೇಳ್ತಾ ಹೋಗಿ ಮಕ್ಕಳೇ. ಓಕೆನಾ? ಮೊದಲನೇ ಪ್ರಶ್ನೆ, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಅಂಗಾಲನ್ನು ಯಾವುದರಿಂದ ತೊಳಿತೇನೆ ಅಂತ ಹೇಳಿದ್ಲು ತಾಯಿ ಅಂದ್ರೆ ಉತ್ತರ. ತಾಯಿಯು ಕಂದನ ಅಂಗಾಲನ್ನು. ಓಕೆನಾ? ಈ ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಬರಿತಾ ಹೋಗಿ. ಅಂಗಾಲನ್ನು ಇದು ನೆನ್ಪಿಡ್ತಾ ಹೋಗಿ. ತೆಂಗಿನಕಾಯಿಯ ತಿಳಿನೀರಿನಿಂದ ಇಷ್ಟು ನೆನಪಿಟ್ರೆ ಅದೇ ಸೇಮ್ ಇರುತ್ತೆ ಪ್ರಶ್ನೆಯಲ್ಲಿ. ತೊಳೆಯುವುದಾಗಿ ಹೇಳುತ್ತಾಳೆ ಅಂತಕ್ಕಂಥದ್ದು, ಹೇಳುತ್ತಾಳೆ ಅಂತ ಸೇಮ್ ಇರುತ್ತೆ. ಇಷ್ಟು ನೆನ್ಪಿಟ್ರೆ ಸಾಕು. 2ನೇ ಪ್ರಶ್ನೆ, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದರೆ. ಓಕೆನಾ? ಉತ್ತರ ನೋಡಿ. ಅಳುವ ಕಂದನ ತುಟಿಯನ್ನು ಸೇಮ್ ರೀತಿಯಾಗಿ ಬರುತ್ತೆ. ಅಳುವ ಕಂದನ ತುಟಿಯನ್ನು ಹವಳಾದ ಕುಡಿಗೆ, ಇಷ್ಟು ನೆನ್ಪಿಟ್ರೆ ಸಾಕು. ಹೋಲಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲೇ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಓಕೆ. ಅದ ನಂತರ 3ನೇದು, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ ಅಂತ ಕೇಳಿದ್ರೆ ಹೆಂಗಿರ್ತದೆ ಅಂದ್ರೆ ಉತ್ತರ. ಅಳುವ ಕಂದನ ಕಣ್ಣೋಟ ಸೇಮ್ ರೀತಿಯಾಗಿ ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? 4ನೇದು ಕೊನೆ ನೋಡಿಲಿ. ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಏನಂತ ನಿಲ್ಲಿಸಂತ ಹೇಳ್ತದೆ ಅಂದ್ರೆ ಉತ್ತರ. ಮಗು ಸಂಜೆಯ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ ಮಕ್ಕಳೇ? ರೈಟ್. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಈ ಅಂತಕ್ಕಂತಿದೆ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಿದೆ. ಓಕೆನಾ? ಪ್ರಶ್ನೆ ನೋಡಿ. ಕೂಸು ಇದ್ದ ಮನೆಗೆ ಬೀಸನಿಗೆ ಬೇಡ ಏಕೆ ಅಂತ ಕೇಳಿದೆ. ಉತ್ತರ. ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ.
ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ ಅಂತೇಳಿ ಹೇಳಿದ್ದಾರೆ. ಓಕೆನಾ? ಅಂತ ಹೇಳೋದು. ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು ಅಂತ ಕೇಳಿದ್ದಾರೆ. ಓಕೆನಾ? ಉತ್ತರ: ತಾಯಿ ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನ ಕಾಯಿಯ ತಿಳಿನಿಂದ ತೊಳೆದು ಉಪಚರಿಸುವಳು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆ, ರೈಟ್. ಅದ ನಂತರ ಏನೇನು ನೋಡ್ತವಲ್ವಾ? ಎಸ್, ಕೊಟ್ಟಿದ್ದಾರೆ ನೋಡಿ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದು ತಪ್ಪುಗಳನ್ನು ಸರಿಪಡಿಸಿ ಬರೆ ಅಂತಿದೆ. ಇದರಲ್ಲಿ ಏನಾದ್ರು ತಪ್ಪುಗಳವ ನೋಡ್ಬೇಕು. ಇಲ್ಲಿ ಮೊದಲೇನು ಕೊಟ್ಟಿದ್ದಾರೆ? ಬೀಸಣಿಗೆ ಗಾಳಿ ಸುಳಿದವ ಅಂತಿದೆ. ಸುಳಿದವ ಅಂತಕ್ಕಂಥದ್ದು ಸರಿಯಲ್ಲ, ಇದು ಕರೆಕ್ಟ್ ಆಗಿರ್ತಕ್ಕಂಥ. ಬೀಸಣಿಗೆ ಗಾಳಿ ಅಂತಕ್ಕಂಥ ಸರಿಯಾಗಿದೆ. ಸುಳಿದಾವ ಇದು ದ ಅಂತಕ್ಕಂಥದ್ದು ದ ಅಂತಕ್ಕಂಥದ್ದಾಗುತ್ತೆ. ಓಕೆನಾ? ಅದ ಅಂತ ಏನದು? ಕುಡಿ ಹುಬ್ಬು ಬೇವಿ ನಸಳಂಗ ಅಂತಿದೆ. ಇದು ಇಲ್ಲಿ ನೋಡಿ, ಕುಡಿ ಹುಬ್ಬು ಭಾವತ್ತು ಇಲ್ಲ. ಓಕೆನಾ? ಭಾವತ್ತು ಕೊಡ್ಬೇಕಾಗುತ್ತೆ. ಕುಡಿ ಹುಬ್ಬು ಅಂತಕ್ಕಂಥ ಕರೆಕ್ಟ್ ಆಗುತ್ತೆ. ಬೇವಿ ನಸಳಂಗ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಇಲ್ಲಿ ಳಾಗ ಹ ಒಂದು ಒತ್ತಕ್ಷರ ಇರ್ತಕ್ಕಂಥದ್ದು. ಮೂರನೇದು, ಚಂದಮನ ತಂದು ನಿಲಿಸೆಂದ. ಚಂದಮನ ಅಲ್ಲ, ಅದು ಚಂದ್ರ ದ್ರ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಓಕೆನಾ? ಚಂದ್ರಮನ ತಂದು ನಿಲಿಸೆಂದ ಅಂತಕ್ಕಂಥ ಸರಿಯಾಗಿರುತ್ತೆ. ಅದ ನಂತರ ಮುಂದೆ ಕೊಡ್ತಾ ಹೋಗಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂತ ನೋಡ್ತಾ ನೋಡುವ. ಎಸ್, ಇಲ್ಲಿ ಹೇಳಿ ಅಂತಕ್ಕಂಥದ್ದು ಈ ಸಾಲುಗಳನ್ನು ನಕಲು ಮಾಡುವಂತಿದೆ. ಇಲ್ಲಿ ಕೊಟ್ಟಿದ್ದಾರೆ ಆಡಿ ಬಾ ನನಕಂದ ಅಂಗಾಲ ತೊಳೆದೇನ ಅಂತಕ್ಕಂಥ. ಅದನ್ನೇ ಸೇಮ್ ಯಾವ ರೀತಿ ಅದೇ ರೀತಿಯಾಗಿ ಇಲ್ಲಿ 2 ಬಾರಿ ಬರಿತಾ ಹೋಗಿ. ನಾವು 1 ಬಾರಿ ನಿಮಗೆ ತಿಳಿಸಿದ್ದೀನಿ. ಓಕೆನಾ? ಇನ್ನೊಂದು ಬಾರಿ ನೋಡಿ, ಕುಡಿ ಹುಬ್ಬು ಬೇವಿ ನಸಳಂಗ ಅಂತಕ್ಕಂಥದ್ದನ್ನ ಇಲ್ಲಿ ಬರಿತಾ ಹೋಗಿದ್ದೀನಿ. ನೀವು ಇನ್ನೊಂದು ಬಾರಿ ಬರಿತಾ ಹೋಗಿ. ಅದ ನಂತರ ಏನ್ ಕೊಡಿದ್ರು ನೋಡ್ತಾ ಹೋಣವಾ? ಎಸ್, ಇಲ್ಲಿ ನೋಡಿ ಮಕ್ಕಳೇ, ಈನಲ್ಲಿ ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ ಅಂತಿದೆ. ಓಕೆನಾ? ಒತ್ತಕ್ಷರ ಪದಗಳು ಯಾವ್ಯಾವು ಅಂತಕ್ಕಂಥ ತಿಳಿಸ್ತಾ ಹೋಗ್ತೇನೆ ನೋಡಿ. ಎಸ್, ಈ ಪದ್ಯ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಎಸ್, ಇಲ್ಲಿ ನೋಡಿ, ಇದರಲ್ಲಿ ಇದ್ದ ಅಂತಕ್ಕಂಥದ್ದು ಇದು ಒತ್ತಕ್ಷರ ಪದಾನೆ. ಕಂದಯ್ಯ ಯಾಕೆ ಯಾವತ್ತಿದೆ, ಇದು ಒತ್ತಕ್ಷರ ಪದಾನೆ. ಅದ ನಂತರ ಈ ಒಂದು ಇದರಲ್ಲಿ ಬರಿ ತಕ್ಕೊಂಡು ನೋಡಿ, ಕಾಕಾವತ್ತಿದೆ, ಇದು ಒತ್ತಕ್ಷರ ಪದಾನೆ. ಅದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂತಂದ್ರೆ ಓಕೆ, ಇಲ್ಲಿ ಕಾಣ್ತದೆಯಾ? ಬೇವಿ ನಸಳಂಗ ಅಂತಿದೆ. ಲಾಕ ಹಾವತ್ತಿದೆ, ಅದು ಕೂಡ ಒತ್ತಕ್ಷರನೆ. ಕುಡಿ ಉಬ್ಬು ಅಂತಕ್ಕಂಥದ್ದು ಒತ್ತಕ್ಷರನೆ. ಕಣ್ಣೋಟ ಅಂತಕ್ಕಂಥದ್ದು ಒತ್ತಕ್ಷರ ಪದಾನೆ. ಅದ ನಂತರ ಹೊಳೆದಾಂಗ ಅಂತಕ್ಕಂಥದ್ದು ಒತ್ತಕ್ಷರ ಪದಾನೆ. ಚಂದ್ರಮನ ದಾಗ್ದ ರಾವತ್ತಿದೆ, ಇದು ಒತ್ತಕ್ಷರ ಪದಾನೆ. ಈ ಒಂದು ಪದಗಳು ನೀವೇನ್ ಮಾಡಬೇಕಾಗುತ್ತೆ? ಇಲ್ಲಿ 6 ಕೊಟ್ಟಿದ್ದಾರೆ, 6 ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ? ಇಲ್ಲಿ ಬರಿತಾ ಹೋಗಿದ್ದೀನಿ. ಕಂದಯ್ಯ, ತಕ್ಕೊಂಡು, ಕುಡಿ ಹುಬ್ಬು, ಕಣ್ಣೋಟ, ಚಂದ್ರಮನ, ಹೊಳೆದಾಂಗ ಅಂತಕ್ಕಂಥ ಬರಿತಾ ಹೋಗಿದ್ದೀನಿ. ಮುಂದಿನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಭಾಷಾಭ್ಯಾಸ ಅಂತಕ್ಕಂಥ ಕೊಟ್ಟಿದ್ದಾರೆ. ಊಹಿಸಿ ಬರೆ. ಏನನ್ನ ಇಲ್ಲಿ ಕೊಟ್ಟಿದ್ದಾರೆ? ಮಗು ಏಕೆ ನಗುತ್ತಿರಬಹುದು. ಯಾಕೆ ಮಗು ನಗುತ್ತಾ ಇದೆ ಅಂದ್ರೆ ಹಲವಾರು ಕಾರಣಗಳಿರಬಹುದು. ನಾನು ಇದನ್ನು ಬರೆದಿದ್ದೀನಿ. ಉತ್ತರ: ಆಟಿಕೆಯ ಶಬ್ದದಿಂದ ಮಗು ನಗುತ್ತಿರಬಹುದು. ಆಟಿಕೆಯ ಆಟ ಆಡೋ ಸಾಮಾನ್ಯದಿಂದ ಅದು ನಗುತ್ತಾ ಇರಬಹುದು ಅಂತ ನಾನು ಬರೆದಿದ್ದೀನಿ. ಅದು ತಾಯಿಯನ್ನು ನೋಡಿದಾಗ, ತಂದೆಯನ್ನು ನೋಡಿದಾಗ, ಯಾರನ್ನ ಗೊತ್ತಿದ್ದವ್ರು ನೋಡಿದಾಗ ಏನಾಗುತ್ತೆ ಅಂದ್ರೆ ಅದು ನಗು ಬರ್ತದೆ ಮಕ್ಕಳಿಗೆ. ಓಕೆ, ನಾ ಇದನ್ನು ಬರೆದಿದ್ದೀನಿ, ನಿಮಗೆ ಗೊತ್ತಿದ್ದು ಬರೀಬಹುದು. ಓಕೆನಾ? ಭಾಷಾ ಚಟುವಟಿಕೆ ಅಂತಿದೆ. ಇಲ್ಲಿ ಸಮಾನಾರ್ಥಕ ಪದ ಬರೆ ಅಂತಿದೆ. ಓಕೆನಾ? ಬಂಗಾರ ಅಂತಂದ್ರೆ ಏನು ಅಂದ್ರೆ ಚಿನ್ನ ಅಂತಾನೂ ಕರಿತೇವೆ, ಹೊನ್ನು ಅಂತಾನೂ ಕರೀತಾರೆ. ಹೊನ್ನು. ಓಕೆ, ಅದ ಅಂತ ಕೂಸು ಅಂದ್ರಿನ ಕಂದನು ಅಂತಾರೆ. ಮತ್ತಿನ್ನೊಂದು ಮಗು ಅಂತಾನೂ ಕರೀತಾರೆ. ಇಲ್ಲಿ ಕೂಸಲ್ಲ, ಇದು ಮಗು ಅಂತಕ್ಕಂದು ಬರೀತಾ ಹೋಗಿ. ಓಕೆನಾ? ಕೂಸುನ ಕಂದಂತಾನೂ ಕರೀತಾರೆ, ಮಗು ಅಂತಾನೂ ಕರೀತಾರೆ. ಅದ ಅಂತರ ತಾಯಿ ಅಮ್ಮ ಅಂತಾರೆ, ಜನನಿ ಅಂತಾನೂ ಅಂತಾರೆ. ಓಕೆನಾ? ರೈಟ್. ಅದ ಅಂತರ ಮುಂದೆ ನೋಡ್ತೋಣವಾ? ಎಸ್, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿದ್ದಾರೆ. ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ ಅಂತಿದೆ. ಓಕೆನಾ? ಇಲ್ಲಿ ಗ್ರಾಂಥಿಕ ರೂಪನ ಬದಲಿಸ್ಬೇಕಿದು. ಮೊದಲನೇ ಕೊಟ್ಟಿದ್ದಾರೆ, ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ. ಮನಿಗೆ ಅಂತಾನೆ ಮನೆಗೆ ಅಂತಕ್ಕಂಥದ್ದು ಅರ್ಥ ಕೊಡ್ತೀವಿ. ಗೆ ಮನೆಗೆ ಅಂತಕ್ಕಂಥದ್ದು. ಮನೆಗೆ ಅಂದ್ರೆ ಮನೆಗೆ, ಗ್ರಾಂಥಿಕ ರೂಪ. ಎರಡನೇದು, ಬಂಗಾರ ಮಾರಿ ತೊಳೆದೇನ. ಮಾರಿ ಅಂದ್ರೆ ಏನು ಅಂದ್ರೆ ಮುಖ. ಓಕೆನಾ? ಮುಖ. ಅಂತ ಮೂರನೇದು, ಬೀಸಣಿಕೆ ಗಾಳಿ ಸುಳಿದಾವ. ಸುಳಿದಾವ ಅಂದ್ರೆ ಇಲ್ಲಿ ಸುಳಿಯುವುದು ಅಂತಕ್ಕಂಥ ಅರ್ಥ ಕೊಡುತ್ತೆ. ನಾಲ್ಕನೇದು, ಚಂಜಿಯ ಚಂದ್ರಮನ ನಿಲಿಸಂದ. ಚಂಜಿಯ ಅಂದ್ರೆ ಸಂಜೆಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಸಂಜೆಯ. ಓಕೆನಾ? ರೈಟ್. ಅದ ನಂತರ ಮುಂದೇನೇನು ನೋಡ್ತಾ ನೋಡುವ. ಎಸ್, ಇಲ್ಲಿ ನೋಡಿ ಮಕ್ಕಳೇ, ಏನ್ ಕಾಣ್ತಾ ಇದೆ ನಿಮಗೆ ಇಲ್ಲಿ ಅಂತಂದ್ರೆ
ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ ಅಂತಿದೆ. ಇದುಗಳು ಗ್ರಾಂಥಿಕ ರೂಪ ಕೇಳಿದರೆ, ಉದಾಹರಣೆಗೆ ಹೊಳೆದ ಹಂಗ ಅಂದ್ರೆ ಹೊಳೆದ ಹಾಗೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಕುಡಿ ಹಂಗ ಅಂದ್ರೆ ಏನದಿನ ಕುಡಿಯ ಹಾಗೆ. ಎಸಳಾಂಗ ಅಂತ ಕೊಟ್ಟಿದ್ರೆ ಏನಾಗುತ್ತೆ ಇನ್ನ ಇಲ್ಲಿ ಎಸಳ ಹಾಗೆ ಅಂತಕ್ಕಂಥದ್ದು. ನೆನೆದ ಹಂಗ ಅಂದ್ರಿನ ನೆನೆದ ಹಾಗೆ ಅಂತಕ್ಕಂಥ, ನೆನೆದ ಹಾಗೆ. ಬಂದ ಹಂಗ ಅಂತಂದ್ರಿನ ಬಂದ ಹಾಗೆ ಅಂತಕ್ಕಂಥದ್ದು. ಆ ನಂತರ ಕುಳಿ ಹಂಗ ಅಂದ್ರಿನ ಕುಳಿತ ಹಾಗೆ ಅಂತಕ್ಕಂಥದ್ದು. ಓಕೆನಾ. ಲಾಸ್ಟ್ ಚಟುವಟಿಕೆ ಕೊಟ್ಟಿದ್ದಾರೆ. ಕಂದ ಪದ್ಯವನ್ನು ಕಲಿತು ಹಾಡು. ಇಂತಹ ಜನಪದ ಹಾಡುಗಳನ್ನು ಸಂಗ್ರಹಿಸು. ಇದನ್ನು ಹಾಡಿ ಮತ್ತೆ ಜನಪದ ಯಾವುದಿದ್ರೆ ನಿಮ್ಮ ತಾತ ಮತ್ತು ಅವನವ್ರನ್ನ ಕೇಳ್ತಾ ಹೋಗಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಓಕೆನಾ. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಏನಾದ್ರೂ ಈ ಒಂದು ಇದರಲ್ಲಿ ಡೌಟ್ ಇದೆಯಾ? ಡೌಟ್ ಇದ್ದಲ್ಲಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ, ನಾವು ಉತ್ತರ ಖಂಡಿತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಮಕ್ಕಳೇ.